ಯುಎ ಕಬಡ್ಡಿಯಲ್ಲಿ ಇಷ್ಟೊಂದು ಜನರು ಬಂದಿದ್ದಾರೆ. ಹಲೋ ಮೈ ಗೈಸ್, ವೆಲ್ಕಮ್ ಬ್ಯಾಕ್ ಬನಾರಿ ಲಾಗ್. ನನ್ನ ಕಸಿನ್ ಬ್ರದರ್ ಗೆ ಕಬಡ್ಡಿ ಮ್ಯಾಚ್ ಇತ್ತು. ಇವತ್ತು ನಮ್ಮ ಜರ್ನಿ ಕಬಡ್ಡಿ ಮ್ಯಾಚ್ ಗೆ. ಯುಎ ಅಂಡರ್ ಅಲ್ಲಿ ಕಬಡ್ಡಿ ಮಾತ್ರ ಅಲ್ಲ, ಕ್ರಿಕೆಟ್, ವಾಲಿಬಾಲ್. ಇವನು ನಮ್ಮ ಟೀಮಿನ ಕವಲಲ್ಲಿ ಒಟ್ಟಿಗೆ ಆಟ ಆಡಿಕೊಂಡಿದ್ದದ್ದು. ಕಬಡ್ಡಿ ಬೇರೆ ಇವನನ್ನು ಕಬಡ್ಡಿ ಆಟ ಆಡಲಿಕ್ಕೆ ದುಬೈಯಿಂದ ಕರೆದಿದ್ದಾರೆ. ಇದು ನನ್ನ ಕಸಿನ್ ಪೀಪಲ್ ಕಾಲಿಂಗ್ ರಶೀದ್ ಬನಾರಿ. ಮ್ಯಾಚ್ ಸ್ಟಾರ್ಟ್ ಆಗುವ ಮುಂಚೆ ಟೀಮ್ ಅವರು ವರ್ಕೌಟ್ ಮಾಡಿಕೊಂಡಿದ್ರು. ಯುಎ ಫೆಸ್ಟಿವಲ್ ಗೆ ಬಂದ್ರೆ ಒಳ್ಳೆ ಕಾರ್ ಪಾರ್ಕಿಂಗ್. ಮ್ಯಾಚ್ ಸ್ಟಾರ್ಟ್ ಆದಾಗ ಜಪ ವಯಸ್ಸು ಅಂತ ಹೇಳಿ ಕೋರ್ಟಿಗೆ ಹೋದ್ರು. ಇಲ್ಲಿ ಕ್ರಿಕೆಟ್ ಕೂಡ ಆಗ್ತಾ ಇತ್ತು. ಇದು ನಮ್ಮ ಊರಿನ ಲಾಗರ್. ಮದುವೆ ಆಗ್ಲಿಲ್ಲ ಅಂತ ಹುಡುಗಿದ್ರೆ ಹೇಳ್ಬೇಕು. ನಮ್ಮ ಟೀಮಿನ ಜಾಂಗ್ಪುಳ್ಳಿ ಮಾತ್ರ ಇವತ್ತು ಬೇರೆ ಟೀಮ್. ಕಬಡ್ಡಿ ಮ್ಯಾಚ್ ಅಂದ್ರೆ ಕ್ರೌಡೇ ಬೇರೆ. ನನ್ನ ಫೇವರೇಟ್ ಮುರ್ಜಾನ್ ಕಡ ಮತ್ತೊಂದು ನಶತ್. ಇವರಿಬ್ಬರ ಕಾಂಬಿನೇಷನ್ ಬೇರೆ ಲೆವೆಲ್. ನಶತ್ ಮಾತ್ರ ಊರಲ್ಲಿಲ್ಲ. ಎರಡು ಕಮೆಂಟ್ರಿಯನ್ಸ್ ಮಾತ್ರ ಸೀನ್. ಅವರಿದ್ದ ಕಾರಣ ಕಬಡ್ಡಿ ಬೇರೆ ಲೆವೆಲ್ ಕ್ರೌಡ್ ಆಗಿತ್ತು. ನಮ್ಮ ಊರಿನ ಮಾರ್ಕೆಟ್. ನಮ್ಮ ಟೀಮಿನ ಕೋಚ್ ಇವರೇ. ಸೆಕೆಂಡ್ ಮ್ಯಾಚ್ ಆಟ ಆಡ್ಲಿಕ್ಕೆ ಟೀಮ್ ಒಳಗೆ ಬಂತು. ಕ್ರಾಸ್ ಆಗಿ ಕಬಡ್ಡಿ ಮ್ಯಾಚ್ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದಾಗ ಫಸ್ಟ್ ಹಾಫ್ ಮಾತ್ರ ಮೂಡ್ ಆಫ್. ಇವನು ರೈಟ್ ಹೋದ್ರೆ ನಮಗೆ ಎದುರಿಗೆ ಆಗ್ತದೆ. ಏನಾಗ್ಬೋದು ಅಂತ ಹೇಳಿಕ್ ಆಗುದಿಲ್ಲ. ಫಸ್ಟ್ ಹಾಫ್ ಮಾತ್ರ ಮೂಡ್ ಆಫ್ ಆಗಿ ಕೂತ್ಕೊಂಡಿದ್ದೆ. ಸೆಕೆಂಡ್ ಹಾಫ್ ಆಗುವ ಮುಂಚೆ ಟೀಮಿನ ಕಮ್ ಬ್ಯಾಕ್ ಬೇರೆ ಲೆವೆಲ್. ಆ ಕಮ್ ಬ್ಯಾಕ್ ಅಲ್ಲಿ ನಾವು ಫುಲ್ ಜೋಸ್. ಫಸ್ಟ್ ಮ್ಯಾಚ್ ವಿನ್ ಆದ ಟೀಮಿನ ಓನರ್ ಫುಲ್ ಖುಷಿ. ಇದು ನಮ್ಮ ಟೀಮಿನ ಕೋಚ್. ಇವರ ಕಾನ್ಫಿಡೆನ್ಸ್ ಲೆವೆಲ್ ಬೇರೆ. ಇದು ಅಮ್ಮಿ ಕುಪ್ಪೆಟ್ಟಿ. ಕಬಡ್ಡಿಯಲ್ಲಿ ಇವನನ್ನು ಗೊತ್ತಿಲ್ಲದವರು ಯಾರು ಇರ್ಲಿಕ್ಕಿಲ್ಲ. ಅಲ್ಲಿಂದ ಫುಡ್ ಮಾಡ್ಲಿಕ್ಕೆ ಅಲ್ಲಿ ಬಾವಾಕನ್ ಅವರು ಸಿಕ್ಕಿದ್ರು. ಯುಎ ಫೆಸ್ಟಿವಲ್ ಅಲ್ಲಿ ಕಬಡ್ಡಿ, ಕ್ರಿಕೆಟ್, ವಾಲಿಬಾಲ್ ಈ ಮೂರು ಟೀಮಿಗೆ ಓನರ್ ಆಗಿದ್ದಾರೆ. ಮಾಡ್ಲಿಕ್ಕೆ ಅಲಿಸ್ ಕಿಚನ್ ಗೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಫುಡ್ ಮಾಡಿ ರಿಟರ್ನ್ ಮ್ಯಾಚ್ ಗೆ ಬಂದ್ವಿ. ಇದು ಸಲಾವುದ್ದೀನ್, ಇವನ್ ಜೂನಿಯರ್ ನ್ಯಾಷನಲ್ ಪ್ಲೇಯರ್. ಹಾಗೆಯೇ ನಮ್ಮ ಜಾಂಕುಂಡ್ಲಿಗೆ ಸೆಕೆಂಡ್ ಮ್ಯಾಚ್ ಸ್ಟಾರ್ಟ್ ಆಯ್ತು. ಅದ್ರಲ್ಲಿ ವಿನ್ ಆದ್ರು. ನಮ್ಮ ಟೀಮ್ ಸೆಕೆಂಡ್ ಮ್ಯಾಚ್ ಗೆ ರೆಡಿ ಆಗ್ತಾ ಇದ್ರು. ಒಟ್ಟಿಗೆ ಎಂಟ್ರಿ ಕೊಟ್ರು. ಸೆಕೆಂಡ್ ಮ್ಯಾಚ್ ಅಲ್ಲಿ ಒಂದು ರೈಡರ್ ಬಂದದ್ದು ಮಾತ್ರ ಹೋಗೋದು ಕಾಣಲಿಲ್ಲ. ಆ ಮ್ಯಾಚ್ ಮಾತ್ರ ಬ್ಯಾಡ್ ಲಕ್. ಇದು ಉಪ್ಪಿನಂಗಡಿಯ ಇನ್ಫ್ಲುಯೆನ್ಸರ್. ನನ್ನ ಫ್ಯಾಮಿಲಿ ಕೂಡ ಹೌದು. ಇದು ಯುಎ ಟ್ರೋಫಿ ಯಾರಿಗೆ ಸಿಗಬಹುದು? ಕಾಮೆಂಟ್ ಮಾಡಿ. ಮ್ಯಾಚ್ ಎಲ್ಲ ಆದ ಮೇಲೆ ಜನರು ಅಲ್ಲಿಂದ ನಾವು ಬಾಯ್ ಬಾಯ್.